ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಅಮ್ಮ ಮನೆಯಿಂದ ಬೆಂಗಳೂರಿಗೆ ಬಂದಿದ್ದಾಯ್ತು. ಒಂದು ವಾರ ಇದ್ದೆ, 10 ದಿನ ಇರೋಣ ಅಂತ ಹೇಳಿ ಹೋಗಿದ್ದು, 10-15 ದಿನ ಅಂತ. ಆದ್ರೆ ಒಂದ್ ವಾರಕ್ಕೆ ವಾಪಸ್ ಬರಂಗಾಯ್ತು. ಸೊ ಬಂದ್ಮೇಲೆ ಒಂದ್ 2-3 ದಿನ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ನಾನು ಇರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಬಂದು, ಇವತ್ತು ರಾಜಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ವ್ಯಾಕ್ಸ್ ಗುಂಡಿದೆ, ಅದಕ್ಕೆ ಬೀಡ್ಸ್ ಹಾಕೊಂಡ್ ಬರೋಣ ಅಂತ ಹೇಳಿ ತಗೊಂಡ್ ಹೋಗ್ತಾ ಇದ್ದೀನಿ. ನಾನು ನಮ್ಮ ಯಜಮಾನ್ರು ತುಂಬಾ ದಿನಗಳಿಂದಾನೇ ಇದನ್ನ ಮಾಡ್ಸ್ಬೇಕು ಅನ್ಕೊಂಡಿದ್ದೆ, ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ಇದಕ್ಕೆ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಸೊ ಇದನ್ನ ತಗೊಂಡೋಗಿ ಇವತ್ತು 3 ತರದ ಸರಗಳ್ ಮಾಡ್ಸ್ಕೊಂಡ್ ಬರ್ತೀನಿ. ಯಾವ ತರ ನೆಕ್ಲೆಸ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನೀವು ಕೂಡ ಈ ತರ ವ್ಯಾಕ್ಸ್ ಗೊಂಡ್ ತಗೊಂಡು ಈ ತರ ಡಿಸೈನ್ಸ್ ಗಳು ಮಾಡಿಸ್ಕೊಬಹುದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೂ ಯೂಸ್ಫುಲ್ ಆಗ್ಬೋದು ಅಂತ. ಇವಾಗಂತೂ 1 ಗ್ರಾಮ್ 8,000 ಇದೆ. ನಾವಂತೂ ಅಂದ್ರೆ ಗೋಲ್ಡ್ ತಗೊಳಕಂತೂ ಆಗಲ್ಲ. ಈ ತರ ವ್ಯಾಕ್ಸ್ ಗೊಂಡ್ ತಗೊಂಡು ಒಂದ್ 3-4 ಡಿಸೈನ್ ಮಾಡಿಸ್ಕೊಂಡ್ರೆ ಸಿಂಪಲ್ ಫಂಕ್ಷನ್ಗೆಲ್ಲ ಹಾಕೊಂಡ್ ಹೋಗ್ಬೋದು. ಅದಕ್ಕೋಸ್ಕರ ನಾನು ಮುಂಚೆ ಇದನ್ನೆಲ್ಲ ಒಂದು ಡಿಸೈನ್ ಮಾಡಿಸ್ಕೊಂಡಿದ್ದೆ. ಮತ್ತೆ ನನ್ಗೇನೋ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಹೇಳಿ ಎಲ್ಲ ತೆಗೆಸ್ಬಿಟ್ಟೆ, ಮತ್ತೆ ಪ್ಲೇನ್ ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ನಾನು ಇದ್ರಲ್ಲಿ ಬೀಡ್ಸ್ ಹಾಕಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ತುಂಬಾ ದಿನದಿಂದ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ. ಸೊ ಇದು ಮಾಡಿಸ್ಕೊಳಕ್ ಆಗಿಲ್ಲ. ಇವತ್ತು ಟೈಮ್ ಕೂಡ ಬಂದಿದೆ, ಹಂಗಾಗಿ ಹೊರಟಿದ್ದೀರಿ. ಈಗ ಮಾರ್ಕೆಟ್ ಬಂದ್ರಿ, ಪಾರ್ಕಿಂಗ್ ಮಾಡಿ ಬಂದು ಇಲ್ಲಿ ಹಾಕ್ಸ್ಕೊಂತಾ ಇದ್ದೀರಿ ನೋಡಿ. ಸೊ ಯಾವ್ಯಾವ ತರ ಡಿಸೈನ್ ಮಾಡ್ತಿದ್ದೀನಿ ಅಂದ್ರೆ, ಫಸ್ಟ್ ಡಿಸೈನ್ ಬಂದು ಇದು. ಈ ಡಿಸೈನ್ ಬಂದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಹಂಗಾಗಿ ನಾನು ಫಸ್ಟ್ ಗೆ ಇದನ್ನ ಮಾಡಿಸ್ಕೊಂಡೆ. ಸೆಕೆಂಡ್ ಬಂದು ಈ ಡಿಸೈನ್. ಇದೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಈ ಎಲ್ಲಾ ಡಿಸೈನ್ ಅಲ್ಲಿ ಕೋಣಿಸ್ತಾ ಇದಾರಲ್ವಾ, ಅವರೇ ಓನ್ ಆಗಿ ಡಿಸೈನ್ ಮಾಡ್ಕೊಟ್ರು. ನಾನು ಬೇರೆ ಬೇರೆ ಡಿಸೈನ್ ಹೇಳಿದ್ದೆ, ಅವರು ಆತರ ಬೇಡ ಅಂತ ಹೇಳಿದ್ರು. ಸೊ ನಮ್ಮ ಯಜಮಾನ್ರು ನಿಮ್ಗೆ ಯಾವ ತರ ಚೆನ್ನಾಗ್ ಕಾಣಿಸುತ್ತೆ ಆ ತರ ಮಾಡ್ಕೊಡಿ ಅಂತ ಹೇಳಿದ್ರು. ಹಂಗಾಗಿ ಅವರು ಆತರ ಮಾಡ್ಕೊಟ್ರು. ಮತ್ತೆ ಈ ಪೆಂಡೆಂಟ್ ನೋಡ್ತಾ ಇದ್ದೀರಲ್ವಾ, ಇದು ಬಂದು 2,400 ರೂಪಾಯಿ ಅಂತೆ ಈ ಸೆಟ್. ನೋಡೋಣ, ಕುತೂಹಲ ಕೇಳೋಣ ಅಂತ ಹೇಳಿದಕ್ಕೆ ಅಷ್ಟು ರೇಟ್ ಹೇಳಿದ್ರು. ಸೊ ಹಾಗೆ ವಿಡಿಯೋ ಮಾಡ್ಕೊಂತ ಇದ್ನಲ್ವಾ, ಅವರು ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಮತ್ತೆ ಸಿಕ್ಕಾಪಟ್ಟೆ ರಶ್ ಇತ್ತು. ತುಂಬಾ ಜನ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡ್ತಾರೆ. ಅದು ಯಾವ ತರ ಮಾಡ್ತಾರೋ ಗೊತ್ತಿಲ್ಲ. ನನ್ಗಂತೂ ಸಾಕಾಗೋಯ್ತು. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಅಲ್ಲಿ ಓಡಾಡಕ್ಕೆ ಕಷ್ಟ ಆಗುತ್ತೆ, ಅಷ್ಟೊಂದ್ ಜನ ಇರ್ತಾರೆ. ಅದ್ರ ಮಧ್ಯದಲ್ಲಿ ಕೆಲವೊಂದ್ ಕಡೆ ವಿಡಿಯೋ ಮಾಡಕ್ ಬಿಡೋದೇ ಇಲ್ಲ. ಸೊ ನಾನು 3 ತರ ಡಿಸೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾವ ತರ ಡಿಸೈನ್ ಇದೆ ಅನ್ನೋದನ್ನ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಂತೀನಿ. ಹಾಗೆ ನಾನು ಮಾರ್ಕೆಟ್ ಅಲ್ಲಿ ಏನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಅನ್ನೋದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಫಸ್ಟ್ ಡಿಸೈನ್ ಇದು. ಸೊ ನೀವು ಅವಾಗೆ ನೋಡೋದ್ರಲ್ವಾ, ಇದಕ್ಕೆ ಎಷ್ಟು ಗುಂಡ್ ಹಾಕ್ಸಿದೀನಿ ಅಂದ್ರೆ 16 ಗುಂಡ್ ಹಾಕ್ಸಿದೀನಿ. ಮತ್ತೆ ಆ ರೆಡ್ ಕಲರ್ ತಗೊಂಡಿದ್ದೀನಲ್ವಾ, ಅದು ಬಂದು 350 ರುಪೀಸ್ ಸೆಟ್ ಆಗೇ ಬರುತ್ತೆ ಮಣಿ. ಸೊ ಇದು ಬಂದು ಕಾಸ್ಟ್ ಬಂದು 350. ಇದನ್ನ ಹಾಕೋದಿಕ್ಕೆ ಅವ್ರು 150 ತಗೊಂಡ್ರು. ಟೋಟಲ್ ಇದಕ್ಕೆ 500 ಆಗಿದೆ ಈ ಡಿಸೈನ್ ಮಾಡ್ಸೋದಕ್ಕೆ. ಸೊ ನಾನು 3 ಡಿಸೈನ್ ಮಾಡ್ಸೋದಿಕ್ಕೆ ಮಣಿ ಮತ್ತೆ ಹೊಲ್ಸೋದಿಕ್ಕೆ ಅಂದ್ರೆ ಮಣಿ ಕೋಸೋದಿಕ್ಕೆ ಎಲ್ಲ ರೇಟ್ ಎಷ್ಟಾಯ್ತು ಅಂದ್ರೆ 3,500 ರೂಪಾಯಿ ಆಗಿದೆ ಟೋಟಲ್ 3ಗುನು. ಸೊ ಸ್ವಲ್ಪ ಕಾಸ್ಟ್ಲಿನೇ ಅನ್ಸ್ತು ನನಗೆ. ಸೊ ಇಷ್ಟೊಂದು ಕೊಡ್ಬೇಕಾಯ್ತಾ ಅಂತ ಒಂದ್ ಕಡೆ ತುಂಬಾನೇ ಬೇಜಾರಾಗ್ತಾ ಇತ್ತು. ಆದ್ರೆ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆಯಲ್ವಾ. ಸೊ ಸಿಂಪಲ್ ಫಂಕ್ಷನ್ಗೆಲ್ಲ ಹಾಕೊಂಡ್ ಹೋಗ್ಬೋದು ಅಂತ ಮಾಡಿಸ್ಕೊಂಡಿದೀನಿ. ಮತ್ತೆ ವ್ಯಾಕ್ಸ್ ಗುಂಡ್ ಬಂದು 916 ಇದು. ಸೊ ನಾನು 6 ಗ್ರಾಮ್ ತಗೊಂಡೆ. 6 ಗ್ರಾಮ್ಗೆ 60 ಗುಂಡ್ ಬಂದಿದೆ. ಇದಕ್ಕೆ 16 ಗುಂಡ್ ಹಾಕ್ತಿದೀನಿ. ಮತ್ತೆ ಇನ್ನೊಂದು ಲಾಂಗ್ ಸರ ಬರುತ್ತಲ್ವಾ, ಅದಕ್ಕೆ ಬಂದು ಸ್ವಲ್ಪ ಜಾಸ್ತಿ ಹಾಕ್ತಿದೀನಿ, ನೋಡೋದಿಕ್ಕೆ ಚೆನ್ನಾಗಿರ್ಲಿ, ಗ್ರ್ಯಾಂಡ್ ಆಗಿರ್ಲಿ ಅಂತ ಹೇಳಿ. ಸೊ ಇದನ್ನ ನನ್ ಮಗ್ಳಕ್ಕಂತ ಮಾಡ್ಸದೆ, ಆದ್ರೆ ನನ್ ಮಗ್ಳಕ್ ಕತ್ತು ಚಿಕ್ಕದು, ಅವಳಗಾಗಲ್ಲ. ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಫಂಕ್ಷನ್ಗೆಲ್ಲ ಮಾಡಿಸ್ಕೊಬಹುದು. ಸೊ ಎರಡನೇ ಡಿಸೈನ್ ಬಂದು ಇದು. ಇದಕ್ಕೆ ನಾನು 11 ಗುಂಡ್ ಹಾಕ್ಸಿದೀನಿ. ಇದು ಬ್ಲಾಕ್ ಬೀಡ್ಸ್ ಮಣಿ ತಗೊಂಡಿದೀನಿ, ಶೈನಿಂಗ್. ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಒಂದ್ ಲೈನ್ ಮಣಿ ಬಂದು 30 ರೂಪಾಯಿ. ನಾನು 8 ಲೈನ್ ಮಣಿ ಇಸ್ಕೊಂಡೆ. ಮತ್ತೆ ಇದನ್ನ ಕೋಸ್ ಕೊಡೋದಕ್ಕೆ, ಅವರು ಹೊಲ್ದು ಕೊಡೋದಕ್ಕೆ 450 ತಗೊಂಡಿದ್ದಾರೆ. ಸೊ ಸ್ವಲ್ಪ ಕಮ್ಮಿ ಮಾಡಿ ಅಂದಿದ್ದಕ್ಕೆ 25 ರೂಪಾಯಿ ಮಾತ್ರನೇ, 25 ರುಪೀಸ್ ಮಾತ್ರ ಕಮ್ಮಿ ಮಾಡಿದ್ದಾರೆ. 425 ರುಪೀಸ್ ತಗೊಂಡ್ರು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸ್ಯಾರಿಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಿನ.
ಸೊ ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು. ನಾನು ಇದನ್ನ ಡಿಸೈನ್ ಯಾವ ತರ ಹೇಳಿದ್ರಂದ್ರೆ ಮಧ್ಯ ಒಂದೊಂದು ಗುಂಡು ಬರ್ಲಿ, ಒಂದ್ 5 ಗುಂಡು ಸುತ್ತನು ಅನ್ಕೊಂಡೆ. ಆದ್ರೆ ಅವರು ಕೋಸ್ತಾರಲ್ವಾ, ಅವರು ಆತರ ಬೇಡ, ತುಂಬಾ ಶಾರ್ಟ್ ಆಗುತ್ತೆ, ಎಷ್ಟು ಗುಂಡು ಮಿಕ್ಕಿದೆ ಅದ್ರಲ್ಲಿ ಈ ತರ ಮಾಡಿಸ್ಕೊಳ್ಳಿ ಅಂತ ಹೇಳಿ ಅವರೇ ಓನ್ ಆಗಿ ಈ ಡಿಸೈನ್ ಮಾಡ್ಕೊಟ್ರು. ನೋಡಕ್ ತುಂಬಾ ಇಷ್ಟ ಆಯ್ತು ನನಗೆ, ಚೆನ್ನಾಗೂ ಐತೆ. ಸೊ ನಿಮ್ಗೆಲ್ಲ ಏನ್ ಅನ್ಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು 3 ಸರ ತೋರಿಸ್ತೀನಲ್ಲ, ಅದ್ರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಹೇಳಿ. ಹಾಗೆ ನಾನ್ ಮಾಡ್ತಿರೋ 3 ಡಿಸೈನ್ ಚೆನ್ನಾಗಿದ್ಯಾ, ಬೇರೆ ಯಾವ್ದಾರ ಡಿಸೈನ್ ಮಾಡಿಸ್ಬೇಕಿತ್ತ ಅದನ್ನ ಕೂಡ ತಿಳಿಸಿ. ಇದು 3ನೇ ಸರ ಬಂದು ಇದನ್ನ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಸಿದೀನಿ. ಸೊ ಇದೇ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಯ್ತು. ಈ ಮಣಿ ಒಂದು ಲೈನ್ ಬಂದು 350 ಆಯ್ತು. 4 ಲೈನ್ ತಗೊಂಡಿದ್ರೆ ನಾವು ಇದಕ್ಕೆ 1,500 ಆಗೋಯ್ತು ಹೊಲ್ಸೋದಕ್ಕೆ ಮತ್ತೆ ಮಣಿಗೆ ಎಲ್ಲ ಸೇರಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು. ಈ ಮಣಿ ಸ್ವಲ್ಪ ಚೆನ್ನಾಗಿರೋದೇ ಇಸ್ಕೊಂಡಿದ್ರಿ, ಹಂಗಾಗಿ. ಸೊ ಇದಕ್ಕೆ ಬಂದು ಆ ಕಡೆ ಈ ಕಡೆ 3 ಲೈನ್ ಗುಂಡ್ ಹಾಕಿದಿರಿ 3 ಹತ್ರ. ಸೊ ಕೆಳಗಡೆ ಬಂದು 7, 5 ಹಾಗೆ 3 ಹಾಕ್ಸಿದಿರಿ. ಸೊ ಇದಕ್ಕೆ ಟೋಟಲ್ ಮಣಿ ಬಂದು 33 ಮಣಿ ಹಾಕ್ಸಿದೀನಿ ವ್ಯಾಕ್ಸ್ ಗುಂಡು. ಸೊ ಇದೊಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ಹೇಳಿ ಸ್ಯಾರಿಗೆ ವೇರ್ ಮಾಡಿದಾಗ ಇದೊಂದೇ ಸಾಕು, ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಸಿಂಗಲ್ ಪಿನ್ ಮಾಡ್ಕೊಂಡು ಇದನ್ನ ವೇರ್ ಮಾಡಿದ್ರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಆದಷ್ಟು ಬೇಗ ನಾನು ನನ್ನ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ, ಅವಾಗ ಸ್ಯಾರಿ ವೇರ್ ಮಾಡಿ ಇದು ಯಾವ ತರ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಫೈನಲಿ 3 ಸರ ಮಾಡಿಸ್ಕೊಂಡ್ ಬಂದೆ. ಹೋಗಿದ್ದು 1-2 ಮಾಡ್ಸೋಣ ಅಂತ, ಲಾಸ್ಟ್ಗೆ 3 ಸರ ಆಯ್ತು. 3ರಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಆಯ್ತು ಮತ್ತೆ ಬೇರೆ ಯಾವ ತರ ಡಿಸೈನ್ ಮಾಡಿಸ್ಬೋದಿತ್ತು ತಿಳಿಸಿ. ನಾನು 3 ಹಾಕೊಂಡು ತೋರಿಸ್ತಾ ಇದ್ದೀನಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಸೊ ನನ್ಗೆ 3 ಇಷ್ಟ ಆಯ್ತು. ಒಂದೊಂದ್ ತರ ಒಂದೊಂದ್ ಡಿಸೈನ್ ಇದೆ. ಚಿಕ್ಕ ಪುಟ್ಟ ಫಂಕ್ಷನ್ಗೆ ಆರಾಮಾಗಿ ವೇರ್ ಮಾಡ್ಕೊಬಹುದು. ಸೊ ಇದು ಬಂದು ಗೋಲ್ಡ್ 916 6 ಗ್ರಾಮ್ ಇದೆ. ಟೋಟಲ್ 60 ಗುಂಡಿದೆ. ನೀವೇನಾದ್ರೂ 1 ಗ್ರಾಮಕ್ಕೆ ಅಂದ್ರೆ 10 ಗುಂಡು ಬರುತ್ತೆ. 1 ಗ್ರಾಮ್ಗೆ 10 ಗುಂಡು ತಗೊಂಡುನು ಈ ತರ ಸಿಂಪಲ್ ಆಗಿ ಮಾಡಿಸ್ಕೊಬಹುದು. ತುಂಬಾನೇ ರೇಟ್ ಆಗಿದೆ ಗೋಲ್ಡ್ ಅಂತೂ, ತಗೊಳಕಂತೂ ತುಂಬಾನೇ ಕಷ್ಟ. ನಮ್ಮಂತ ಮಿಡಲ್ ಕ್ಲಾಸ್ ಅವರು ತಗೊಳಕ್ ಆಗೋದೇ ಇಲ್ಲ. ಈ ತರ 1-2-3 ಗ್ರಾಮ್ ತಗೊಂಡು ಸಿಂಪಲ್ ಆಗಿ ಈ ತರ ನೆಕ್ಲೆಸ್ ಮಾಡಿಸ್ಕೊಬಹುದು. ನೋಡಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ನಮ್ಮ ಹತ್ರನು ಗೋಲ್ಡ್ ಇದೆ ಅನ್ನೋದೊಂದು ತೃಪ್ತಿ ಇರುತ್ತೆ. ಸೊ ಹಂಗಾಗಿ ನಾನು 3 ತರ ಮಾಡಿಸ್ಕೊಂಡಿದ್ದೀನಿ. ಇದನ್ನ ವೇರ್ ಮಾಡಿದಾಗೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಯಾವ ತರ ಕಾಣಿಸುತ್ತೆ ಅಂತ. ಸೊ ಫೈನಲಿ ವ್ಯಾಕ್ಸ್ ಗುಂಡಿಗೆ ಬೀಡ್ಸ್ ಹಾಕ್ಸ್ಕೊಂಡ್ ಬಂದೆ. ತುಂಬಾ ದಿನದಿಂದ ಅನ್ಕೊಂತಾ ಇದೆ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು ಅಂತ, ಆಗ್ತಾ ಇರಲಿಲ್ಲ. ಹೇಗೋ ಇವಾಗ ಮಾಡಿಸ್ಕೊಂಡಿದ್ದಾಯ್ತು. ಒಂದೇ ಒಂದು ಬೇಜಾರು ಏನಂದ್ರೆ ಕಾಸ್ಟ್ ಜಾಸ್ತಿ ಆಯ್ತು, ಅದೊಂದು ಬೇಜಾರಾಯ್ತು. ಇಷ್ಟಿಗೆ ಈ 3 ತರ ಮಾಡೋದಕ್ಕೆ 3,500 ಆಯ್ತಲ್ವಾ, ಅದೊಂದು ಬೇಜಾರಿದೆ. ಮತ್ತೆ ಡಿಸೈನು ಮತ್ತೆ ನೋಡೋದಿಕ್ಕೆ ಎಲ್ಲಾನು ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಏನೇನ್ ಶಾಪಿಂಗ್ ಮಾಡಿದೀನಿ ಅದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಏನು ಶಾಪಿಂಗ್ ಮಾಡಿಲ್ಲ. ಬುಜ್ಜಮ್ಮನ್ಗೆ ಅಂತ 2 ಲೆಗ್ಗಿನ್ಸ್ ಮತ್ತೆ ಶಾರ್ಟ್ಸ್, ಒಂದು ಟೀ ಶರ್ಟ್ ಮಾತ್ರ ತಗೊಂಡ್ ಬಂದೆ. ಹಾಗೆ ಮಾರ್ಕೆಟ್ ಹೋಗಿದ್ರಲ್ವಾ, ಹೋದ್ಮೇಲೆ ಇನ್ನ ತರಕಾರಿ ತಗೊಂಬರ್ದೆ, ಇಲ್ಲಂದ್ರೆ ಹೆಂಗೆ ಅಷ್ಟು ದೂರ ಹೋಗಿ ತರಕಾರಿ ತಗೊಂಬರೋಣ ಅಂತೇಳಿ ತರಕಾರಿನೂ ತಗೊಂಡ್ಬಂದೆ. ಊರ್ಗ್ ಹೋಗಿದ್ನಲ್ವಾ, ಬಂದ್ಮೇಲೆ ನಾನು ತರಕಾರಿ ಗಿರ್ಕಾರಿ ಏನು ಇರಿಲ್ಲ ಮನೆಯಲ್ಲಿ, ಏನಾಯ್ತೋ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಹೋಗಿ ಅಂಗಡಿಗೆ ಹೋಗಿನೂ ತಗೊಂಡ್ಬಂದಿಲ್ಲ. ಸೊ ಹೇಗಿದ್ರೆ ಮಾರ್ಕೆಟ್ ಬಂದಿದ್ದೀನಲ್ವಾ, ಎಲ್ಲಾ ತರಕಾರಿ ತಗೊಂಡ್ ಹೋಗೋಣ ಅಂತೇಳಿ ಎಲ್ಲಾ ತಗೊಂಡ್ಬಂದೆ. ಸೊ ಇದು ಬಂದು ಟೀ ಶರ್ಟ್ ಬಂದು 150 ರುಪೀಸ್. ಸೊ ಶೆಕೆ ಅಲ್ವಾ, ತುಂಬಾ ಲೂಸ್ ಆಗಿದ್ರೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿ ಅದೊಂದು ತಗೊಂಡೆ. ಬುಜ್ಜಮ್ಮನ್ಗೆ 2 ಲೆಗ್ಗಿನ್ಸ್ ತಗೊಂಡೆ, ಅದು ಬಂದು ಒಂದು 150, ಅದನ್ನ 2 ತಗೊಂಡೆ. ಮತ್ತೆ 2 ಶಾರ್ಟ್ ತಗೊಂಡೆ, ಇದೂನು ಅಷ್ಟೇ 120 ರುಪೀಸ್ ಏನೋ. ಸೊ 2 ಶಾರ್ಟ್ ತಗೊಂಡೆ, ಮನೆಯಲ್ಲಿ ಹಾಕೊಂಡ್ಲಿ ಅಂತ ಹೇಳಿ ನನ್ ಮಗಳಿಗೆ. ಮತ್ತೆ ಇನ್ನೇನ್ ಶಾಪ್ ಮಾಡಿಲ್ಲ ನಾವು. ಸೊ ಸ್ವಲ್ಪ ಮನೆಗೆ ತರಕಾರಿಗಳು ತಗೊಂಡ್ಬಂದೆ. ಸೊ ಏನೇನ್ ತಗೊಂಡ್ಬಂದಿದ್ದೀನೋ ಅದನ್ನು ತೋರಿಸ್ತೀನಿ. ಈರುಳ್ಳಿ 5 kgಗೆ 100 ರೂಪಾಯಿ ಇತ್ತು. ಸೊ ನೋಡೋದಕ್ಕೂ ದೊಡ್ಡ ಸೈಜ್ ಆಗಿತ್ತು, ಹಂಗಾಗಿ ಈರುಳ್ಳಿ ತಗೊಂಡೆ 5 kg. ಮತ್ತೆ ಕರ್ಬೇವಿನ ಸೊಪ್ಪು ಒಂದು 10 ರೂಪಾಯಿ, 3 ತಗೊಂಡ್ರೆ 20 ರೂಪಾಯಿ ಅಂದ್ರು. ಸೊ ಕರ್ಬೇವಿನ ಸೊಪ್ಪನ್ನ 3 ಕಟ್ ಇಸ್ಕೊಂಡೆ. ಹಾಗೆ ಬೀಟ್ರೋಟ್
ಹುಳ್ಳಿಕಾಯಿ. ಮಾರ್ಕೆಟಲ್ಲಂತೂ ರೇಟ್ ಎಲ್ಲ ತುಂಬಾನೇ ಕಮ್ಮಿ ಇರುತ್ತೆ. ನಾವು ಇರೋ ಕಡೆ ಎಲ್ಲ ತಗೊಂಡ್ರೆ, ನಾರ್ಮಲ್ ಅಂಗಡಿಯಾಗೆಲ್ಲ ತಗೊಂಡ್ರೆ ತುಂಬಾ ರೇಟ್ ಹೇಳ್ತಾರೆ. ಮಾರ್ಕೆಟ್ಗೆ ಹೋಗಿದ್ರಲ್ವಾ, ಅಲ್ಲಿ ತುಂಬಾನೇ ಕಮ್ಮಿ, ಎಲ್ಲಾನು 20, 30 ಹಂಗೆ ಇತ್ತು ರೇಟು. ಸೌತೆಕಾಯಿನೂ ಅಷ್ಟೇ, ಕೆಜಿ 20 ಇತ್ತು. 2 ಕೆಜಿ ತಗೊಂಡೆ. ಆರಾಮಾಗಿ ಸೌತೆಕಾಯಿ ಚೆನ್ನಾಗಿ ತಿನ್ನೋಣ ಬಿಸಿಲಲ್ಲಿ ಅಂತೇಳಿ. ಸೊ ಹಾಗೆ ಬೆಂಡೆಕಾಯಿ ತಗೊಂಡೆ. ಬೆಂಡೆಕಾಯಿನೂ ಅಷ್ಟೇ 15 ರೂಪಾಯಿ ಏನೋ 30 ರೂಪಾಯಿ ಕೆಜಿ. ನಾನು ಒಂದ್ 20 ರೂಪಾಯಿ ತಗೊಂಡೆ. ಮತ್ತೆ ಬೆಳ್ಳುಳ್ಳಿ ಒಂದು 80 ರೂಪಾಯಿ ಇತ್ತು ಕೆಜಿ. ಸೊ 1 ಕೆಜಿ ಬೆಳ್ಳುಳ್ಳಿ ತಗೊಂಡೆ. ಕ್ಯಾಪ್ಸಿಕಮ್ ತಗೊಂಡೆ. ಕ್ಯಾಪ್ಸಿಕಮ್ನು ಅಷ್ಟೇ 20 ರೂಪಾಯಿ. 20 ರೂಪಾಯಿ ಇತ್ತು ಕೆಜಿ, ಹಂಗಾಗಿ ಕ್ಯಾಪ್ಸಿಕಮ್ ತಗೊಂಡೆ. ಆಮೇಲೆ ಇನ್ನೇನ್ ತಗೊಂಡೆ ಅಂದ್ರೆ ಹುಳಿಕಾಯಿ, ಕ್ಯಾರೆಟ್ ತಗೊಂಡೆ. ಕ್ಯಾರೆಟ್ ಮತ್ತೆ ಆಲೂಗಡ್ಡೆನೂ ಅಷ್ಟೇ 10 ರೂಪಾಯಿ ಇತ್ತು. 10 ರೂಪಾಯಿನೋ ಏನೋ ಕೆಜಿ. ಆಮೇಲೆ ಕ್ಯಾರೆಟ್ ಅಷ್ಟೇ 10 ರೂಪಾಯಿ ಇತ್ತು ಕೆಜಿ. ಆಮೇಲೆ ಕರ್ಬೂಜ ಹಣ್ಣು ತಗೊಂಡೆ. ಸೊ ಇಷ್ಟೆಲ್ಲ ಐಟಮ್ ತಗೊಂಡ್ಬಂದಿದೀನಿ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದು. ಇದನ್ನೆಲ್ಲ ಖಾಲಿ ಮಾಡೋಣ. ಇನ್ನೊಂದು 1 ತಿಂಗಳು 2 ತಿಂಗಳು ಬರುತ್ತೆ ನನಗೆ ಇದೆಲ್ಲ ಐಟಮ್. ಇದರೊಂದಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.